ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮ. ಒಟ್ಟಾರೆ 9 ಕೆರೆಗಳಿಗೆ ನೀರು ತುಂಬಿಸಲಿಕ್ಕೆ ಶ್ರೀಮಾನ್ ಲಕ್ಷ್ಮಣ ಸವದಿಯವರು 22 ಹಾಗೂ 23ರಲ್ಲಿ 2 ಯೋಜನೆಗಳಿಗೆ ಅನುಮೋದನೆ ಪಡೆದಿದ್ದಾರೆ. ಅದರಿಂದ ನಮ್ಮ ಈ ಸರ್ಕಾರ ಬಂದಂದರೆ ಅದು ವೇಗವಾಗಿ ಮಾಡಿ ಅವರ ಪ್ರಯತ್ನದಿಂದ ಆ ಕೆಲಸನ ಮುಗಿಸಿ ಇವತ್ತು ನೀರು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಮತ್ತು ಬಾಗಿನ ಪೂಜೆ ಗಂಗಾ ಪೂಜೆ ಸಹಿತ ಮಾಡಿದ್ವಿ. ಮತ್ತು ಅನೇಕ ಯೋಜನೆಗಳು ಅವರು ಈ ತಾಲೂಕಾದ್ಯಂತ ಜನರಿಗೆ ಅಂತರ್ಜಲ ಹೆಚ್ಚಿಸಬೇಕು ಮತ್ತು ಇಡೀ ತಾಲೂಕಾದ್ಯಂತ ಎಲ್ಲ ರೈತರಿಗೆ ಅವಕಾಶಗಳು ಕಲ್ಪಿಸಬೇಕಂತೇಳಿ ಅನೇಕ ಯೋಜನೆಗಳು ಈಗಾಗಲೇ ಅವರು ಸಿದ್ಧಪಡಿಸಿದ್ದಾರೆ. ಬರುವಂಥ ದಿನಗಳಲ್ಲಿ ಆ ಯೋಜನೆಗಳು ಚಾಲನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಕೂಡಿ ಮಾಡ್ತಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಈಗ ಮತ್ತು ಯಾವುದೋ ಒಂದು ಗೇಟ್ ಈಗ 2 ವಿಷಯ ಅವ್ರು ಹೇಳಿದ್ರು. ಒಂದು ಗೇಟ್ ಏನೋ ಆಗಿದೆ ಅದನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಈಗಾಗಲೇ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿವಿ. ತಕ್ಷಣ ಗೇಟ್ ಹಾಕಿ ನೀರು ಉಳಿಸಿ ರೈತರಿಗೆ ಅನುಕೂಲವಂತ ಪ್ರಯತ್ನ ಮಾಡಿದ್ವಿ. ಮತ್ತೊಂದು 25 ಕೋಟಿ ರೂಪಾಯಿ ಇದರಿಂದ ಹೊಸ ತಂತ್ರಜ್ಞಾನದ ಮುಖಾಂತರ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಯೋಜನೆ ಆಗಲೇ ಆ ಪ್ರಾಜೆಕ್ಟ್ ಬಗ್ಗೆ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಅವ್ರಿಗೆ ಬರುವಂಥ ದಿನಗಳಲ್ಲಿ ಆ ಪ್ರಾಜೆಕ್ಟನ್ನು ಅನುಮೋದನೆ ಪಡಿಸಿ ಸರ್ಕಾರದಿಂದ ಈ ಕ್ಷೇತ್ರಕ್ಕೆ ಉತ್ತಮವಾದಂಥ ಅಂತರ್ಜಲವನ್ನು ಹೆಚ್ಚಿಸಿ ರೈತರಿಗೆ ಬೋರ್ವೆಲ್ಗಳ ಮುಖಾಂತರ ನೀರು ಸಿಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಎಷ್ಟು ಗ್ರಾಮಗಳು ನೀರು ಕೊಡ್ತಾರೆ ಸರ್? ಕಾಮಗಾರಿಗಳಿಗೆ ಅವ್ರು ಯಾವ ರೀತಿ ಕೊಡ್ತಾರೆ, ಟೋಟಲ್ ಪ್ರಾಜೆಕ್ಟ್ಗೆ 25 ಕೋಟಿ ಆಗ್ತದೆ ಅಂದಾಜು. ಇವತ್ತು 997 ವರ್ಕ್ಸ್ ಇವತ್ತು ಬೆಳಗಾಂ ಜಿಲ್ಲಾದಲ್ಲಿ ನಡೀತಾ ಇದೆ. ಸುಮಾರು 980 ಕೋಟಿ ರೂಪಾಯಿ ನಾವು ಈಗ ಖರ್ಚು ಮಾಡ್ತಾಯಿದ್ವಿ. ಎಲ್ಲ ವಿವಿಧ ಭಾಗಗಳು. ಲಾಸ್ಟ್ ಟೈಮ್ ಬಂದು ಬೇರೆ ಬೇರೆ ಭಾಗದಲ್ಲಿ ನಾವು ಎಲ್ಲ ಸ್ಕೀಮ್ಗಳು ಚಾಲನೆ ನೀಡಿದ್ವಿ. ಮುಂಜಾನೆ ಬೆಳಗ್ಗೆ ಇವತ್ತು ಚಿಕ್ಕೋಡಿ ಕ್ಷೇತ್ರ ಸಹಿತ ಹೋಗಿದ್ವಿ, ಅಲ್ಲಿನ ಸಹಿತ ಚಾಲನೆ ಮಾಡಿದ್ವಿ. ಅದೇ ರೀತಿಯಾಗಿ ಬ್ಯಾರೇಜ್ಗಳು 8 ಬ್ಯಾರೇಜಸ್ನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. ಸೊ ಹೀಗಾಗಿ ಒಟ್ಟಾರೆ 900 ಅಂದರೆ ಸುಮಾರು 1000 ಕೋಟಿ ರೂಪಾಯಿ ಕೆಲಸ ಇವತ್ತು ನಮ್ಮ ಇಲಾಖೆಯಿಂದ ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿ ನಡೀತಾ ಇದೆ. ಈಗ ಮಹಾರಾಷ್ಟ್ರ ಗಡಿ ಹೊಂದಿಕೊಂಡಿರುವಂಥ ಸಾಕಷ್ಟು ಅಗ್ರಣಿ ಮತ್ತು ಸಣ್ಣ ಕೆರೆ ಹಳ್ಳಗಳಿದೆ ಸರ್. ಅಲ್ಲಿ ತಮ್ಮ ಸರ್ಕಾರ ಬಂದಾಗಿನಿಂದ ಯಾವುದೇ ರೀತಿಯಾದ ಅಭಿವೃದ್ಧಿಗಳ ಕೆಲಸ ಆಗ್ತಾಯಿಲ್ಲ, ಬಂದರುಗಳ ನಿರ್ಮಾಣ ಆಗ್ತಾಯಿಲ್ಲ. ಈಗ ನೋಡಿ, ಇದ್ದಂಥ ಕೆಲಸಗಳು ಭಾಳಷ್ಟು ಪೆಂಡಿಂಗ್ನಲ್ಲಿದೆ. ಹಿಂದಿನ ಸರ್ಕಾರದಲ್ಲಿ 12,696 ಕೋಟಿಯಷ್ಟು ಕೆಲಸಗಳು ಚುನಾವಣೆಗಳು ಮುಂದೆ ಅವರು ತೆಗೆದುಕೊಂಡು ಅಪ್ರೂವಲ್ ಕೊಟ್ಬಿಟ್ಟಿದ್ರು. ಹಣ ಬೇಕಲ್ಲ, ಈ ಇಲಾಖೆಗೆ ಇರ್ತಕ್ಕಂಥ ಬಜೆಟ್ ಇತಿಮಿತಿಯಲ್ಲೇ ನಾವು ಮಾಡಬೇಕಾಗತ್ತೆ. ಈಗ ನಾವು 3 ಬಜೆಟ್ಗಳಾಗಿದೆ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಅವರು ಏನು ದುಡ್ಡು ಒದಗಿಸಿದ್ದಾರೆ ಪ್ರಯಾರಿಟಿ ಮೇಲೆ ಎಲ್ಲೆಲ್ಲಿ ಆಸಕ್ತಿ ವಹಿಸಿ ಶಾಸಕರು ಪ್ರಯತ್ನ ಮಾಡ್ತಾರೆ ಅದು ವಿಷಯದಲ್ಲಿ ಮಾಡ್ತಾಯಿದ್ವಿ. ಮತ್ತು ಬರುವಂಥ ದಿನಗಳಲ್ಲಿ ಒಟ್ಟಾರೆ ರಾಜ್ಯದಲ್ಲಿ ಅಂತರ್ಜಲವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಸಣ್ಣ ನೀರಾವರಿ ಇಲಾಖೆ ಇದೆ. ಅದನ್ನು ನಾವು ಪ್ರತಿನಿತ್ಯ ರಾಜ್ಯದಲ್ಲಿ ಏನು ಪರಿಣಾಮ ಆಗ್ತಾಯಿದೆ ಆ ಭಾಗದಲ್ಲಿ ನಾವು ಈಗಾಗಲೇ ಸರ್ವೆ ಮಾಡಿ ಅದನ್ನು ಪ್ರಯಾರಿಟಿ ಮೇಲೆ ಎಲ್ಲೆಲ್ಲಿ ಕ್ರಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಲ್ಲಿ ಮೊದಲು ಮಾಡ್ತಾಯಿದ್ದೇವೆ. ಆದ್ಯತೆ ಮೇರೆಗೆ ಚೆಕ್ ಡ್ಯಾಮ್ಗಳು ಮಾಡ್ಬೋದು, ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಮಾಡ್ಬೋದು. ಈ ರೀತಿಯ ಕೆರೆಗಳು ನೀರು ತುಂಬಿಸಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಅವನ್ನೆಲ್ಲರೂ ಆದ್ಯತೆ ಮೇರೆಗೆ ಎಲ್ಲೆಲ್ಲಿ ತೊಂದರೆ ಇದೋ ಆ ಭಾಗದಲ್ಲಿ ಮಾಡ್ತಾಯಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ 972 ಕಾಮಗಾರಿ ನಡೀತಾ ಇದ್ದಾವೆ ಅಂತ ಹೇಳಿದ್ರಿ. ಬಹುತೇಕವಾಗಿ ಅದಕ್ಕೆ ಅನುದಾನ ಕೊರತೆಯಿಂದ ಅರ್ಧಕ್ಕೆ ಎಲ್ಲ ನಡೀತಾ ಇದೆ. ಈಗ ನೋಡಿ, ಈಗ ಅಲ್ಲಿ ಇವತ್ತು 145 ಕೋಟಿ ಆಯ್ತು ಇವ್ರದ್ದು. ಅವರ ಪ್ರಯತ್ನದಲ್ಲಿ ಅಪ್ರೂವ್ ಮಾಡಿಸಿರ್ತಕ್ಕಂಥ ಅವರ ತೀವ್ರ ಪ್ರಯತ್ನ ಮಾಡೋದ್ರ ಮುಖಾಂತರ ಅದು ಹಿಂದೆ ಬಿದ್ದು ಆಗಲೇಬೇಕು ಟೈಮ್ ಒಳಗಾಗಿ ಅಂತ ಹೇಳಿದ್ರೆ ಆ ಕೆಲಸಗಳಾಗಿದೆ ಎಲ್ಲ ಕಡೆ. ಇವತ್ತಲ್ಲಿ ಉಕ್ಕೇರಿಯಲ್ಲಿ ಸಹಿತ ನಾವು 60 ಕೋಟಿ ರೂಪಾಯಿದು ಕೆಲಸ ಪ್ರಾರಂಭ ಆಗಿದೆ. ಬ್ಯಾರೇಜಸ್ 8 ಬ್ಯಾರೇಜಸ್ ಕೊಟ್ಟಿವಿ, 90 ಕೋಟಿ ರೂಪಾಯಿ 8 ಬ್ಯಾರೇಜ್ ಕೆಲಸ ಪ್ರಾರಂಭ ಆಗಿದೆ, ನಡೀತಾ ಇದೆ. ಎಲ್ಲಿ ಹಣದ ಕೊರತೆಯಿಂದ ನಾವೇನು ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಲ್ಲದೆ ಕೆಲವು ಕೆಲಸಗಳನ್ನ ಬಜೆಟ್ನಲ್ಲಿ ಇಲ್ಲದೆ ಮಾಡಿದ್ದಾರೆ. ಅದು ಅಂಥದ್ದು 15,044 ವರ್ಕ್ಸ್ ಇದ್ವು, 12,696 ಕೋಟಿಯಷ್ಟು ಇತ್ತು. ಅದು ಸ್ವಲ್ಪ ನಿಧಾನ ಆಯಿತು. ಕೆಲವು ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಹಣನೇ ಅಲ್ಲ, ಅದು ಸಹಜವಾಗಿ ಇರ್ತಕ್ಕಂಥ ಬಜೆಟ್ ಇಲ್ಲದಂಗೆ ಅವ್ರು ಅಷ್ಟು ಕೆಲಸಗಳು ಮಾಡಿ ನಮ್ಮ ತಲೆ ಮೇಲೆ ಹಾಕೋದ್ರೆ ಏನು ಮಾಡಬೇಕು? ಸಿದ್ದರಾಮಯ್ಯನವರು 2018ರಲ್ಲಿ ಹೋಗೋಕಾಲಿಗೆ ಈ ಇಲಾಖೆಯಿಂದ ಬರೀ 488 ಕೋಟಿ ಮಾತ್ರ ಬಾಕಿ ಉಳಿಸೋದ್ರು. ಈ ಸಾರಿ ಅವರು ನಮಗೆ 2023ರಲ್ಲಿ ಮೇ ತಿಂಗಳಲ್ಲಿ ನಾವು ಸರ್ಕಾರ ಬಂದಾಗ 12,696 ಕೋಟಿಯಷ್ಟು ಹೋಗಿದೆ. 488 ಕೋಟಿಯಷ್ಟು 12,690. ಅದು ನಮ್ಮ ಮೇಲೆ ಭಾಳ ತೊಂದರೆ ಆಗ್ತಾಯಿದೆ. ಕೆಲಸಗಳಿಗೆ ನಾವು ಪೇಮೆಂಟ್ ಮಾಡ್ತಾಯಿದ್ವಿ. ಎಲ್ಲೆಲ್ಲಿ ಪ್ರಯಾರಿಟಿ ಮೇಲೆ ಮಾಡಬೇಕು ಅದಕ್ಕೆ ಆದ್ಯತೆ ಕೊಟ್ಟು ಮಾಡ್ತಾಯಿದ್ವಿ. ಗ್ಯಾರಂಟಿಗಳಿಗೆ ಏನು ಸಂಬಂಧ? ನಾವು ಎಲ್ಲ ಈ ನೋಡಿ 1,16,000 ಕೋಟಿ ಮಾಡಿದ್ವಿ. ಅದು ಬಡವರ ಸಲುವಾಗಿ ಮಾಡಿರ್ತಕ್ಕದ್ದು. ಏನಾದರೂ ಇವತ್ತು ಹಿಂದಕ್ಕೆಲ್ಲ ನಾವು ನೋಡ್ತಾ ಇದ್ವಿ, ಮನೆ ಹತ್ರ ಬಂದು ಸಾಯಂಕಾಲ 6 ಗಂಟೆ ಆದ ಕೂಡ ಅಮ್ಮ ಅನ್ನ ಹಾಕು ಅಂತ ಹೇಳಿದ್ರು. ಯಾರನ್ನೊಬ್ಬರು ನೋಡ್ತಾರೆ ಇಡೀ ರಾಜ್ಯದಲ್ಲಿ ಇಲ್ಲ. ಮತ್ತು ಅವ್ರ ಸಲುವಾಗೆಲ್ಲ ಸರ್ಕಾರಗಳಿರೋದು ಬಡವರ ಸಲುವಾಗಿಲ್ಲ. ರಾಜ್ಯಪಾಲರು ಕೂಡ ಪ್ರಶಂಸೆ ಮಾಡಿದರು, ಅದ್ರ ಬಗ್ಗೆ ಪ್ರಶಂಸೆ ಮಾಡಲೇಬೇಕಲ್ಲ. ಒಳ್ಳೆ ಕಾರ್ಯಕ್ರಮ ಅಂತೇಳಿ ದೇಶದಲ್ಲಿ ಮೋದಿ ಅಂತವ್ರು ಮಾಡಲಿಕ್ಕಾಗಿಲ್ಲ. ಎಲ್ಲ ಕಡೆ ಮಧ್ಯಪ್ರದೇಶನಲ್ಲಿ, ರಾಜಸ್ಥಾನಲ್ಲಿ, ಮಹಾರಾಷ್ಟ್ರದಲ್ಲಿ ಅವರೇ ಘೋಷಣೆ ಮಾಡಿದರು. ಎಲ್ಲಿ ఢಿಲ್ಲಿಯಲ್ಲಿ
ಎಲ್ಲಿ ಅವ್ರ ಕಾರ್ಯಕ್ರಮಗಳು ಆಶ್ವಾಸನೆ ಕೊಟ್ಟಂತೆ ಜಾರಿ ಆಗ್ತಿಲ್ಲ. ಆದರೆ ಕರ್ನಾಟಕದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗಳ ಮೊದಲು ಏನು ಆಶ್ವಾಸನೆ ಕೊಟ್ಟಿದ್ರು 100% ಕೊಡ್ತಾರೆ. ಈಗಾಗಲೇ 1,16,000 ಕೋಟಿ ನಾವು ಡಿಸೆಂಬರ್ 31 ಖರ್ಚು ಮಾಡಿದ್ದೀವಿ. ಪ್ರಮುಖವಾಗಿ ಎಂ ಕೆ ಸ್ಟಾಲಿನ್ ಅವರು ಹೇಳ್ತಾರೆ, ತಮಿಳುನಾಡು ಮುಖ್ಯಮಂತ್ರಿ ಅವರು, ಈ ರಾಜ್ಯಪಾಲರ ಭಾಷಣವನ್ನೇ ತೆಗಿಬೇಕು, ಅಧಿವೇಶನ ನಡೆದಲ್ಲಿ ಮೊದಲಿಗೆ ಭಾಷಣ ಮಾಡ್ತಾರಲ್ಲ, ಈಗೆಲ್ಲ ಪ್ರವೃತ್ತಿಯನ್ನೇ ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಅವ್ರಿಗೆ ಅನಿಸಿದ್ದು ಅವ್ರು ಹೇಳಿದ್ದಾರೆ. ಈಗ ನಿನ್ನೆ ನಾವು ಸಹಿತ ವಿಧಾನಸಭೆಯಲ್ಲಿ ಹೇಳಿದ್ವಿ, ಅವರು ಕೇಂದ್ರ ಸರ್ಕಾರ, BJP ಸರ್ಕಾರ, ಅವ್ರ ಮೋದಿಯವರ ನೇತೃತ್ವ ಇರತಕ್ಕಂಥ ಸರ್ಕಾರದಲ್ಲಿ ಕೈಗೊಂಬೆಗಳಾಗಿದ್ದರು ರಾಜ್ಯಪಾಲರು. ಅವರು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಅವರು ಕ್ಯಾಬಿನೆಟ್ನಲ್ಲಿ 176 and 163 ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಇವೆರಡೂ ಇದರ ಪ್ರಕಾರ ಏನು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ ನಾವು ಕೊಡ್ತೀವೋ ಅದನ್ನು ಓದಲೇಬೇಕು. ಅವರು ಅದ್ರ ವಿರೋಧವಾಗಿ ಇವತ್ತು ನಡ್ಕೊಂಡ್ರು. ಯಾಕಂದರೆ ಮೇಲಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಹಾಗಾಗಿ ಎಲ್ಲೆಲ್ಲಿ ವಿರೋಧ ಪಕ್ಷಗಳಿದ್ದಾವೆ, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಪಂಜಾಬ್ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಇಷ್ಟು ರಾಜ್ಯಗಳಲ್ಲಿ ಗವರ್ನರು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಈಗ ಜನರೇ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಉತ್ತರ ಕೊಡ್ತಾರೆ. ರಾಜ್ಯಪಾಲರು ಬಿಜೆಪಿ ಹೇಳಿದಂತೆ ಕೇಳ್ತಾ ಇದ್ದಾರಲ್ಲ, ಹೇಳ್ತಾ ಇದ್ದೀನಿ. ಓಪನ್ ಆಗಿ ನಾವು ಹೌಸ್ನಲ್ಲಿ ಹೇಳಿದ್ದೀನಿ, ನಾನು ಹೇಳಿದೆ ಅವ್ರ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ. ಅವರು ನಾವು ನೋಡಿ ನಿನ್ನೆ ಎಷ್ಟು ಅಗೌರವ ಮಾಡಿದ್ರು ಅಂದರೆ, ಅವರು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯಾಗಿ ನ್ಯಾಷನಲ್ ಆಂಥಮ್ ಮಾಡಲೇಬೇಕು. ಅದು ನ್ಯಾಷನಲ್ ಆಂಥಮ್ ಆಗೋವರೆಗೂ ಅವ್ರು ಇರಲೇಬೇಕಲ್ಲಿ. ಅದು ಅಗೌರವ ತೋರಿಸಿದರು. ಇಡೀ 7 ಕೋಟಿ ಜನರಿಗೆ ಅಗೌರವ ತೋರಿಸಿದ್ದಾರೆ. ಅದು ಆಗಬಾರ್ದು ಅಂತ ಹೇಳ್ತೀವಿ ನಾವು. ದೇವದುರ್ಗ ಶಾಸಕಿ ಕರೆಮ್ಮ ಅವರ ಮೇಲೆ ಏನು ಮರಳು ದಂಧೆ ನೋಡಿ ಎಲ್ಲ ಇದರಲ್ಲಿ ಕೆಲವು ಕಡೆ ಆಗ್ತಿರ್ತಾವೆ. ಅದನ್ನು ಇಮಿಡಿಯೇಟ್ಲಿ ಎಂಕ್ವೈರಿಗೆ ಹಾಕಿದ್ರು, ಪೊಲೀಸ್ನವ್ರು ಹೋದ್ರು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ತಿಮ್ಮಾಪುರ ಅವ್ರ ಮೇಲೆ ಸರ್ ಭ್ರಷ್ಟಾಚಾರ ನೋಡಿ. ಈಗ BJP ಅವರಿಗೆ ಬೇರೆ ಕೆಲಸ ಇಲ್ಲ. ಈ ಸರ್ಕಾರ ಭಾಳಷ್ಟು ಉತ್ತಮ ಕೆಲಸಗಳು ಮಾಡ್ತಾ ಇದೆ. ಜನಪರವಾದಂಥ ಕಾರ್ಯಕ್ರಮಗಳು ಆಶ್ವಾಸನೆ ಕೊಟ್ಟಂತೆ ನಡ್ಕೊಳ್ತಾ ಇದೆ. ಇರಿಗೇಷನ್ ಕಾಮಗಾರಿಗಳು, ರಸ್ತೆಗಳು ಕಾಮಗಾರಿಗಳು ಇರ್ಬೋದು, ಎಲ್ಲ ಕಾಮಗಾರಿಗಳು ಬಜೆಟ್ನ ಪ್ರಕಾರ ನಡೀತಾ ಇದೆ. BJP ಅವರು ತಿಮ್ಮಾಪುರ್ಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ. ಅದೇ ಯಾರನ್ನೊಬ್ಬರು ಹಿಡ್ಕೊಳ್ಬೇಕಲ್ಲ ಅವರು. ಏನಾದರೂ ಆಪಾದನೆ ಬೆಳಗ್ಲಿದ್ದ ಸಾಯಂಕಾಲವರೆಗೂ ಹೇಳೋದೇನೋ ಆಪಾದನೆಗಳು ಮಾಡೋದು, ಸರ್ಕಾರ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಹೇಳೋದು. ಇದು 160 ಸಲ ಹೇಳಿದ್ದಾರೆ ಈಗಾಗಲೇ. ವಿಜಯೇಂದ್ರ ಅಂತವರು, ಅಶೋಕ್ ಅಂತವರು, ಅವರು ಅಷ್ಟು ಒಂದು ದೊಡ್ಡ ಪಕ್ಷದ ಅಧ್ಯಕ್ಷರಾಗಿ, ಅವರ ವಿರೋಧ ಪಕ್ಷ ನಾಯಕರಾಗಿ ಯಾವುದಾದ್ರೂ ಒಂದು ಹೇಳಿದರೆ ಜನರು ತಿಳ್ಕೊಳ್ಬೇಕು, ಏನೋ ಇದರಲ್ಲಿ ಅರ್ಧ ಐತೆ ಅಂತೇಳಿ 106 ಸಲ ಹೇಳಿ. ಬೆಳಗಾವಿ 6 ಸಾಲ ಬಂದು ಹೋಗ್ಯಾರೆ ಮುಖ್ಯಮಂತ್ರಿಗಳು. 6 ಸಾಲ ಹೋದರು. ಪ್ರತಿ ಸಾರಿ ಅವ್ರು ಹೋಗ್ತಾ ಇದ್ದಾರೆ, ಅವ್ರು ರಾಜೀನಾಮೆ ಮಾಡ್ತಾರೆ ಅಂತ ಹೇಳೋದು. ಈ ರೀತಿಯಾಗಿ ಅವರಿಗೆ ರಾಜಕೀಯದಲ್ಲಿ ಅವರಿಗೆ ಒಲ್ಲಿ ಅವರ ಅಧಿಕಾರ ಬರಬೇಕು, ಇದ್ದಂಥ ಸರ್ಕಾರ ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಅವರ ಕಪ್ಪು ಸುಖ ತರಬೇಕೆಂಬ ಉದ್ದೇಶವನ್ನು ಬಿಟ್ಟರೆ, ಕೇಂದ್ರದಿಂದ ಬರಬೇಕಾಗಿದ್ದ ಹಣ ಕೊಡಿಸ್ಲಿಕ್ಕೆ ಅವ್ರು ಯಾರು ಬಾಯಿ ಬಿಚ್ಚೋದಿಲ್ಲ. 4 ಮಂದಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ, ರಾಜ್ಯಸಭಾ ಲೋಕಸಭಾ ಸದಸ್ಯರಿದ್ದಾರೆ. 11,300 ಕೋಟಿ ಅನೌನ್ಸ್ ಮಾಡಿ, ಅಪರ ಭದ್ರಾಗ 5,300 ಕೋಟಿ, ಪೆರಪುಳ ರೋಡಿಗೆ 3,000 ಕೋಟಿ, 3,000 ಕೋಟಿ ಕೆರೆಗಳು ಅಭಿವೃದ್ಧಿ ಅಂತೆಗೆ ಅನೌನ್ಸ್ ಮಾಡಿ ಬಜೆಟ್ನಲ್ಲಿ. ಇಲ್ಲಿ ನಮ್ಮ ಶ್ರೀಮಾನ್ ಬೊಮ್ಮಾಯಿನವ್ರ ಸರ್ಕಾರ ಅವ್ರ ನೇತೃತ್ವದಲ್ಲಿ ಇದ್ದಂದಾಗ ಶ್ರೀಮಾನ್ ಬೊಮ್ಮಾಯಿನವರು ಸಹಿತ ಅವರಿಗೆ ಕೃತಜ್ಞತೆಗಳು ಸಲ್ಲಿಸಿದ್ದಾರೆ ಅಸೆಂಬ್ಲಿಯಲ್ಲಿ. ಆದರೆ ಇವತ್ತಿಗೊಂದು ಪೈಸಾ ಕೊಟ್ಟಿಲ್ಲ. ಈ GST ಕಡಿಮೆಯಾಗಿ 13,000 ಕೋಟಿ ನಮ್ಗೆ ಕಡಿಮೆ ಆಗ್ತಾಯಿದೆ. ಹೈಯೆಸ್ಟ್ ಸೆಕೆಂಡ್ ನಾವು ಎಂಟೈರ್ ದೇಶದಲ್ಲಿ 200 ರಾಜ್ಯ ನಮ್ಮ ಹೈಯೆಸ್ಟ್ ನಾವು ಟ್ಯಾಕ್ಸ್ ಕಟ್ಟೋರಲ್ಲಿ. 1 ರೂಪಾಯಿಗೆ 13 ಪೈಸಾ ಇಲ್ಲಿ ಬರ್ತಾಯಿದೆ. 1 ರೂಪಾಯಿ ತೊಗೊತಾ ಇದ್ದಾರೆ, 13 ಪೈಸಾ ಮಾತ್ರ ಇಲ್ಲಿ ಕೊಡ್ತಾಯಿದ್ದಾರೆ. ಈಗ ನರೇಗಾದ ಏನಾಯಿತು, 100% ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ 2005ರಿಂದ ನಡ್ಕೊಂಡು ಬಂತು ಇಲ್ಲಿವರೆಗೂ. ಈಗ ಅದನ್ನು ಚೇಂಜ್ ಮಾಡಿ 60-40 ಅಂತಾರೆ, 40% ರಾಜ್ಯಗಳು ಕೊಡಬೇಕಂತಾರೆ. ಸೊ ಈ ರೀತಿಯಾಗಿ ದುರ್ಬಲಗೊಳಿಸ್ತಕ್ಕಂಥ ರಾಜ್ಯ ಸರ್ಕಾರಗಳು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ಈ ಮೋದಿಯವರ ಸರ್ಕಾರ BJP ಅವರು ಮಾಡ್ತಾರೆ. ವಿರೋಧ ಪಕ್ಷದವ್ರು ನಾಯಕರು ಹೇಳ್ತಾ ಇದ್ದಾರೆ ಸರ್, ಕಾಂಗ್ರೆಸ್ನಲ್ಲಿರುವಂಥ CM ಆಗಿರ್ಬೋದು, DCM ಆಗಿರ್ಬೋದು, ಕುರ್ಚಿ ಮೇಲೆ ಕಂಡಿದೆ, ಯಾವುದೇ ರೀತಿಯಾಗಿ ಅಭಿವೃದ್ಧಿ ಅದು ಸಾಗ್ತಾ ಇಲ್ಲ ಅಂತ ಒಂದು ಇದೇನಿದೆ ಅಭಿವೃದ್ಧಿ ಏನಿದೆ? ಅಲ್ಲ ನೀವೇ ಹೇಳ್ರಿ. ಇಲ್ರಿ ಮಾತುಕೇಳಿ 145 ಕೋಟಿ ಆಗಿದೆ ಅಭಿವೃದ್ಧಿ ಅಲ್ಲ. ಈಗ ನಾವು 978 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ರೆಕಾರ್ಡ್ ಕೊಡೋದು ಎಲ್ಲೆಲ್ಲಿ ನಡೀತಾ ಇದೆ, ಅದು ಅಭಿವೃದ್ಧಿ ಅಲ್ಲ. ಸ್ಥಳೀಯ ಶಾಸಕರು ಸರ್ ನೀರಾವರಿಗೆ ಬಹಳನೇ ಇದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಫುಲ್ ಸಪೋರ್ಟ್ ಇದೆ ಅವ್ರಿಗೆ. ಅವರು ಭಾಳ ಪ್ರಭಾವಶಾಲಿಗಳಿದ್ದಾರೆ ಅಂತ ಮಾತನ್ನು ಹೇಳಿದ್ದೀನಿ. ನಾನು ಹೇಳಿದ್ದಕ್ಕಿಂತ ಜಾಸ್ತಿ ಇದ್ದಾರೆ. ಅವ್ರು ಏನೇನು ಯೋಜನೆ ತರಬೇಕಂದ್ರೆ ಆ ಯೋಜನೆಗಳೆಲ್ಲ ತರ್ತಾ ಇದ್ದಾರೆ. ಅವರು ಈಗಾಗಲೇ ತಂದಿದ್ದಾರೆ. ಮತ್ತು ನೆಕ್ಸ್ಟ್ ಬಜೆಟ್ನಲ್ಲಿ ಏನಾರು ಅವ್ರು ಇರ್ಬೇಕಂಬಂದು ಅವ್ರಿಗೆ ಭಾಳ ಆಸಕ್ತಿ ಐತಿ. ಅದಕ್ಕೆಲ್ಲ ಮೇಜರ್ ಇರಿಗೇಷನ್ ಇರ್ಬೋದು, ಮೈನ್ ಇರಿಗೇಷನ್ ಇರ್ಬೋದು, ಅವ್ರಿಗೆ ಕೇಳಿರ್ತಕ್ಕಂಥ ಎಲ್ಲವೂ ಇವತ್ತು ಮುಂದೆ ಮಂಜೂರಾತಿ ಆಗ್ತದೆ. ಕಾಂಗ್ರೆಸ್ನಲ್ಲಿ ಸೌದಿ ಅವರ ಪ್ರಭಾವ ಇದೆ ಅಂತ ಹೇಳಿದ್ರಿ, ಸಚಿವ ಸ್ಥಾನ ಇಲ್ಲ, ಟೈಮ್ ಬರ್ತದೆ ನೋಡಿ. ಶಾಸಕರಾಗೋದು ಸಚಿವರಾಗೋದು ಸಮಯ ಬಂದಾಗ, ಆ ಸಮಯ ಬರೇ ಬರ್ತದೆ. ಬಂದಾಗ ನಾವು ನೋಡಿ ರಾಜಕೀಯ ಮಹಾರಾಷ್ಟ್ರ ಖ್ಯಾತೆ ತೆಗಿತಾ ನೋಡಿ ಇದು ಟ್ರಿಬ್ಯುನಲ್ನಲ್ಲಿ ಆಗಿದೆ.
ಎವ್ರಿಥಿಂಗ್ ಆಯಿತು. ಕೇಂದ್ರ ಸರ್ಕಾರದ ನೋಟಿಫಿಕೇಷನ್ ಮಾಡಬೇಕು, ಇಲ್ಲಿವರೆಗೂ ನೋಟಿಫಿಕೇಷನ್ ಮಾಡ್ತಾಯಿಲ್ಲ. ಆದರೂ ರಾಜ್ಯ ಸರ್ಕಾರ ಇವತ್ತು 50,000 ಕೋಟಿ ರೂಪಾಯಿಗೆ ಇವತ್ತು ನಾವು ಖರ್ಚು ಮಾಡಲಿಕ್ಕೆ 40 ಲಕ್ಷ 30 ಲಕ್ಷ ಅಂತೇಳಿ ನೀರಾವರಿ ಇಲಾಖೆ ಇದನ್ನು ಫೈನಲ್ ಮಾಡಿ ಈಗಾಗಲೇ ಒಬ್ಬ ನಮ್ಮಲ್ಲೇ ಇರ್ತಕ್ಕಂಥ IAS ಆಫೀಸರ್ನ ಈಗಾಗಲೇ ಲ್ಯಾಂಡ್ ಎಕ್ವಿಷನ್ಗೆ ಅಲ್ಲಿ ಹಾಕಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಅಂತೇಳಿ. ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಈ ವರ್ಷ ಮಾರ್ಚ್ ಒಳಗೆ 16,000 ಕೋಟಿ ಇದಕ್ಕೆ ನಾವು ಖರ್ಚು ಮಾಡ್ತಾಯಿದ್ದೀವಿ. ದುಡ್ಡಿದ್ರೆ ಮಾಡ್ತೀವಿ, ದುಡ್ಡಿಲ್ಲದ್ರೆ ಮಾಡ್ತೀವಿ. ಅವ್ರೇನು ಮಾಡಿದ್ರು ಅವಾಗ 21,000 ಕೊಡ್ತೀವಿ ಅಂತೇಳಿ 21 ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಬೊಮ್ಮಾಯಿನವರು. ಜನರು ಒಪ್ಪಲಿಲ್ಲ. ಇವತ್ತು ಸರ್ವಸಮ್ಮತವಾಗಿ ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡಿ ಆ 40 ಲಕ್ಷ 30 ಲಕ್ಷ ಕೊಡಲಿಕ್ಕೆ ಒಪ್ಪಿಕೊಂಡ ಮೇಲೆ ಇವತ್ತು ಕಾರ್ಯಕ್ರಮ ಚಾಲನೆ ಮಾಡಿದ್ವಿ. ಆದರೆ ಕೇಂದ್ರ ಸರ್ಕಾರದವರು ನೋಟಿಫಿಕೇಷನ್ ಮಾಡಿಲ್ಲ, ರಾಜಕೀಯ ಮಾಡ್ತಾಯಿದ್ದಾರೆ ಅವರು ರಾಜಕೀಯ ಪ್ರೇರಣೆಯಿಂದ ಇವತ್ತು ಮಹಾರಾಷ್ಟ್ರದವರು ಈ ರೀತಿಯಾದಂಥ ಖ್ಯಾತಿ ತೆಗಿತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ಅವ್ರಿಗೆ ಮಲತಾಯಿ ಧೋರಣೆ ಇದೆ. ಈಗ ಮಹಾರಾಷ್ಟ್ರದವರು ಆಲ್ಮಟ್ಟಿ ಬಗ್ಗೆ ಖ್ಯಾತೆ ತೆಗಿತಾರೋ ಅಂತ ಹೇಳಿದ್ರಲ್ಲ, ಅವ್ರಿಗೆ ಮಾಹಿತಿ ಕೊರತೆ ಇದೆ. ತಂತ್ರಜ್ಞಾನ ಏನು ಅದಿದೆ ಗೊತ್ತಿಲ್ಲ. ಇಲ್ಲಿ ನಿಂತ್ಕೊಳಪ್ಪ. ಆಲ್ಮಟ್ಟಿ ನಿಲ್ಲಿಸೋದು ಎಷ್ಟು ನಾವು? 524. ಹಿಪ್ಪರ್ಗಿ ಬ್ಯಾರೇಜ್ ಎಷ್ಟಿದೆ? ಹಿಪ್ಪರ್ಗಿ ಬ್ಯಾರೇಜ್ ನೀರದ ಮಟ್ಟ ಎಷ್ಟಿದೆ? 526. ಅಂದರೆ ಇದ್ರ ಕೆಳಗೆ ಬತ್ತ, ಆದ್ಮೇಲೆ ಬತ್ತ. ಅವ್ರಿಗೆ ಮಾಹಿತಿ ಇಲ್ಲ ನೋಡ್ರಿ ಮಹಾರಾಷ್ಟ್ರ.